ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಕರಿಬೇವು ಕರಿಬೇವು ಕೇವಲ ಅಡಿಗೆಯಲ್ಲಿ ಮಾತ್ರವಲ್ಲ, ಕೂದಲಿನ ಆರೈಕೆಯಲ್ಲೂ ಬಹಳ ಉಪಯುಕ್ತವಾಗಿದೆ. ಅದರ ಬಗ್ಗೆ ಒಂದಷ್ಟು ಮಾಹಿತಿ. ಕೂದಲು ಉದುರುವುದನ್ನು ಕಡಿಮೆ ಮಾಡುತ್ತದೆ. ಕೂದಲು ಬೇಗ ಬಿಳಿಯಾಗುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಕೂದಲಿನ ಬೇರುಗಳನ್ನು ಬಲಪಡಿಸುತ್ತದೆ. ತಲೆ ಚರ್ಮಕ್ಕೆ ಪೋಷಣೆ ನೀಡುತ್ತದೆ. ಕೂದಲು ಮೃದುವಾಗಿ ಮತ್ತು ಹೊಳೆಯುವಂತೆ ಮಾಡುತ್ತದೆ. ತಲೆ ಒಟ್ಟು ಕಡಿಮೆ ಮಾಡಲು ಸಹಾಯಕಾರಿ. ಅದನ್ನು ಹೇಗೆ ಬಳಸಬೇಕು ಎಂಬುದನ್ನು ನಾವಿಲ್ಲಿ ತಿಳಿಯೋಣ. ಕರಿಬೇವಿನ ಜೊತೆಗೆ ಮೆಂತ್ಯ, ತೆಂಗಿನ ಎಣ್ಣೆ, ದಾಸವಾಳದ ಹೂವು, ಲೋಳಿಸರ, ಮೊಸರು, ಕಪ್ಪು ಜೀರಿಗೆ, ಅಗಸೆ ಬೀಜ ಇವೆಲ್ಲವನ್ನು ಬಳಸಿಕೊಂಡು ಕೂದಲಿನ ಪೋಷಣೆಯನ್ನು ಹೇಗೆ ಮಾಡಿಕೊಳ್ಳುವುದು ಎಂಬುದನ್ನು ನಾವಿಲ್ಲಿ ತಿಳಿಯೋಣ. ಮೊದಲನೆಯದಾಗಿ ದಾಸವಾಳದ ಎಲೆ, ಕಪ್ಪು ಜೀರಿಗೆ, ಅಗಸೆ ಬೀಜ, ಮೆಂತ್ಯೆ, ಕರಿಬೇವಿನ ಸೊಪ್ಪು, ಲೋಳಿಸರ, ನೆಲ್ಲಿಕಾಯಿ ಮತ್ತು ನೆಲಗುಲಾಬಿ ಇವೆಲ್ಲವನ್ನು ತೆಗೆದುಕೊಂಡು ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸಬೇಕು. ನೆಲಗುಲಾಬಿ ಎಂದರೆ ರೋಸ್ಮೆರಿ ಎಂದು ಕೂಡ ಕರೆಯುತ್ತಾರೆ. ಆನಂತರ ಇದನ್ನು ಸೋಸಿಕೊಂಡು 1 ಚಮಚದಷ್ಟು ಹರಳೆ ಎಣ್ಣೆಯನ್ನು ಬೆರೆಸಿ ತಲೆಗೆ ಉಪಯೋಗಿಸಬಹುದು. ಎರಡನೆಯ ಮನೆಮದ್ದು. ತಾಜಾ ಕರಿಬೇವು ಎಲೆಗಳನ್ನು ಅರೆದು ಪೇಸ್ಟ್ ಮಾಡಿ ಅದಕ್ಕೆ ಮೊಸರು ಸೇರಿಸಿ ತಲೆಗೆ ಹಚ್ಚಿ 20 ನಿಮಿಷಗಳ ನಂತರ ತೊಳೆಯಿರಿ. ಈ ರೀತಿ ಮಾಡುವುದರಿಂದ ಕೂದಲಿಗೆ ಬೇಕಾದ ಪೋಷಕಾಂಶಗಳು ಸಿಕ್ಕಿ ಕೂದಲು ಸೊಂಪಾಗಿ ಹಾಗೂ ಸುಂದರವಾಗಿ ಕಾಣುತ್ತದೆ. ಮೂರನೇ ಮನೆಮದ್ದು. ತೆಂಗಿನ ಎಣ್ಣೆಯಲ್ಲಿ ಕೆಲವು ಕರಿಬೇವು ಎಲೆಗಳನ್ನು ಹಾಕಿ ಕುದಿಸಿ ಎಲೆಗಳು ಕಪ್ಪಾಗುವವರೆಗೂ ಬಿಸಿ ಮಾಡಿ ತಣ್ಣಗಾದ ನಂತರ ತಲೆಗೆ ಹಚ್ಚಿ 30 ನಿಮಿಷಗಳ ನಂತರ ತಲೆ ತೊಳೆಯಿರಿ. ಇದು ಕೂಡ ಕೂದಲಿನ ಬೆಳವಣಿಗೆಗೆ ಹೆಚ್ಚು ಸಹಾಯಕಾರಿ. ನಾಲ್ಕನೇ ಮನೆಮದ್ದು. ಕರಿಬೇವು ಮತ್ತು ಮೆಂತ್ಯ. ಕರಿಬೇವು ಮತ್ತು ಮೆಂತ್ಯ ನೆನೆಸಿ ಅರೆದುಕೊಳ್ಳಿ ಪೇಸ್ಟ್ ಮಾಡಿ ತಲೆಗೆ ಹಚ್ಚಿ. ಇದು ತಲೆ ಒಟ್ಟು ಕಡಿಮೆ ಮಾಡಲು ಸಹಾಯಕಾರಿ. ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ನಾಲ್ಕನೇ ಮನೆಮದ್ದು. ದಾಸವಾಳದ ಹೂವು ಹಾಗೂ ಕರಿಬೇವಿನ ಎಲೆಗಳನ್ನು ಚೆನ್ನಾಗಿ ಅರೆದು ಪೇಸ್ಟ್ ಮಾಡಿ ಅದನ್ನು ತಲೆಗೆ ಮಾಸ್ಕ್ ರೀತಿ ಹಚ್ಚುವುದರಿಂದ ಕೂದಲು ಮೃದುವಾಗಿ ಮತ್ತು ಹೊಳೆಯುವಂತೆ ಮಾಡುತ್ತದೆ. ತಲೆ ಒಟ್ಟು ಕಡಿಮೆ ಮಾಡಲು ಸಹಾಯಕಾರಿ. ಐದನೇ ಮನೆಮದ್ದು. ಲೋಳಿಸರ ಮತ್ತು ಕರಿಬೇವು. ಲೋಳಿಸರ ಮತ್ತು ಕರಿಬೇವನ್ನು ಬಳಸಿದರೆ ಕೂದಲಿಗೆ ಉತ್ತಮ ಪೋಷಣೆ ಸಿಗುತ್ತದೆ. ಇದು ಕೂದಲು ಉದುರುವಿಕೆ ಕಡಿಮೆ ಮಾಡಿ ಕೂದಲು ಮೃದುವಾಗಿ ಮತ್ತು ಗಟ್ಟಿಯಾಗಲು ಸಹಾಯ ಮಾಡುತ್ತದೆ. ಕೂದಲು ಬೇರುಗಳನ್ನು ಬಲಪಡಿಸುತ್ತದೆ. ತಲೆ ಒಟ್ಟು ಕಡಿಮೆ ಮಾಡಲು ಸಹಾಯಕಾರಿ. ಕೂದಲಿಗೆ ನೈಸರ್ಗಿಕ ಹೊಳಪು ನೀಡುತ್ತದೆ. ತಲೆ ಚರ್ಮ ತಂಪಾಗಿರಲು ಸಹಾಯ ಮಾಡುತ್ತದೆ. ಕೂದಲು ಬೆಳವಣಿಗೆಗೆ ಸಹಾಯಕ. ಕರಿಬೇವಿನ ಎಲೆಗಳನ್ನು ಆಲಿವೆರಾ ಜೆಲ್ ಜೊತೆ ಅರೆದು ಪೇಸ್ಟ್ ಮಾಡಿ ತಲೆ ಕೂದಲಿಗೆ ಹಚ್ಚಿ 30 ನಿಮಿಷಗಳ ನಂತರ ಮೃದುವಾದ ಶಾಂಪು ಬಳಸಿ ತೊಳೆಯಿರಿ. ಕರಿಬೇವಿನ ಎಲೆಗಳಲ್ಲಿ ವಿಟಮಿನ್ ಬಿ, ವಿಟಮಿನ್ ಸಿ, ಐರನ್, ಪ್ರೋಟೀನ್, ಆಂಟಿ ಆಕ್ಸಿಡೆಂಟ್ಗಳು ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಇತರರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.